ಪ್ರಯೋಜನ ಏನು ಇದರಿಂದ? ಯಾಕಂದ್ರೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಯೋಜನಂ ಅನುದ್ದಿಶ್ಯ ಮೂರ್ಖೋಪಿನ ಪ್ರವರ್ತತೆ. ಪ್ರಯೋಜನ ಇಲ್ಲದೆ ಇರೋ ಕೆಲಸನ ಮೂರ್ಖನು ಮಾಡೋದು. ಹಾಗಾದ್ರೆ ನಾವು ಇದೆಲ್ಲ ಮಾಡ್ತೀವಿ, ಭಾಗವತ ಸಪ್ತಾಹ ಕೇಳ್ತೀವಿ, ಇದೆಲ್ಲ ಕೇಳ್ತೀವಿ, ಅದರಿಂದ ನಮಗೆ ಆಗುವಂತ ಪ್ರಯೋಜನ ಏನು ಅಂತ. ಇದೆಲ್ಲ ಮಾಡೋದ್ರಿಂದ, ಇದೆಲ್ಲ ಕೇಳೋದ್ರಿಂದ ನಮ್ಮಲ್ಲಿ ವೈಯಕ್ತಿಕವಾಗಿ ಪರಿವರ್ತನೆ ಆಗದೆ ಹೋದ್ರೆ ನಾವೆಲ್ಲ ಇಷ್ಟೆಲ್ಲ ಬಂದು ಮಾತಾಜಿಯವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದನ್ನೆಲ್ಲ ಮಾಡೋದು ವ್ಯರ್ಥವಾಗ್ಬಿಡುತ್ತೆ. ಹಾಗಾದ್ರೆ ಆ ವೈಯಕ್ತಿಕ ಪರಿವರ್ತನೆ ಅನ್ನೋದು ಏನು ಅಂತ ಹೇಳಿದ್ರೆ, ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಒಂದು ಗುರಿ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮಲ್ಲಿ ಈಗಾಗಲೇ ಆ ಒಂದು ದೈವಿಕತೆ ಇದೆಯಂತೆ, ನಮ್ಮೆಲ್ಲರಲ್ಲೂ ಆ ದೈವಿಕತೆ ಇದೆಯಂತೆ. ಆ ದೈವಿಕತೆಯ ಅಭಿವ್ಯಕ್ತಿಯ ಮನುಷ್ಯನ ಗುರಿ. ಅದನ್ನ ವಿವೇಕಾನಂದ ಹೇಳಿ, ನಮ್ಮೆಲ್ಲರ ಗುರಿ ಏನು? ನಮ್ಮಲ್ಲಿ ಈಗಾಗಲೇ ಒಂದು ದೈವಿಕತೆ ಇದೆ ಅಲ್ವಾ, ನಮ್ಮಲ್ಲಿ ಆ ಡಿವಿನಿಟಿ ಅನ್ನೋದಿದೆ, ಮ್ಯಾನಿಫೆಸ್ಟೇಷನ್ ಆಫ್ ದಟ್ ಡಿವಿನಿಟಿ, ಆ ದೈವಿಕತೆಯ ಅಭಿವ್ಯಕ್ತಿಯೇ ನಮ್ಮೆಲ್ಲರ ಗುರಿ. ಹಾಗಾದ್ರೆ ಈ ಭಾಗವತ, ಭಗವದ್ಗೀತೆ ಇವೆಲ್ಲವೂ ಅದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೀವು ನನ್ಗೇನಾದ್ರೂ ಕೇಳಿದ್ರೆ, ಭಾಗವತನೇ ಹೇಳುತ್ತೆ ಹೇಗೆ ಸಹಾಯ ಮಾಡುತ್ತೆ ಅಂತ. ಆದ್ರೆ ಅದಕ್ಕೂ ಮುಂಚೆ ನಾವು ಭಾಗವತವನ್ನು ಹೇಗೆ ಕೇಳಬೇಕು ಅನ್ನೋದು ಬಹಳ ಮುಖ್ಯ, ಹೌದಲ್ವಾ? ಭಾಗವತ ಏನಷ್ಟು ಅದ್ಭುತವಾಗಿ ಹೇಳುತ್ತೆ ಅಂದ್ರೆ, ಶೃಣ್ವತಾಂ ಶ್ರದ್ಧಯಾ ನಿತ್ಯಂ ಗೃಹತಾಂ ಚ ಸ್ವಚೇಷ್ಟಿತಾಂ ಅಂತ ಹೇಳಿ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾವೆಲ್ಲ ದಿನ ಭಾಗವತ ಕೇಳ್ತೀವಿ, ಆದ್ರೆ ಈ ರೀತಿ ಕೇಳ್ತೀವ ನಾವು ಆಲೋಚನೆ ಮಾಡ್ಬೇಕು. ಮೊದಲನೇ ಹೇಳ್ತಾರೆ ಶೃಣ್ವತಾಂ, ಆಲಿಸ್ಬೇಕಂತ ಅಲ್ವಾ? ನೀವು ಕೇಳಿದ್ರೆ ಲಿಸನಿಂಗು ಹಿಯರಿಂಗು ವ್ಯತ್ಯಾಸ ಇದೆ, ಕೇಳಿಸ್ಕೊಳ್ಳೋದಕ್ಕೂ ಆಲಿಸೋದಕ್ಕೂ ವ್ಯತ್ಯಾಸ ಇದೆ.